ಎಲ್ಲಾದ್ರೂ ತಪ್ಪು ನಡೆದ್ರೆ ಪೊಲೀಸ್ ಇರ್ತಾರೆ, ಆದ್ರೆ ಪೊಲೀಸ್ಗೆ ಸೇಫ್ಟಿ ಇಲ್ಲ ಅಂತಂದ್ರೆ ಎಸ್, ರಾಜಸ್ಥಾನದಲ್ಲಿ ನೈಟ್ ಟೈಮ್ ಒಂದು 5 ಜನ ಪೊಲೀಸರು ಒಂದು ಜೀಪಲ್ಲಿ ಹೋಯ್ತಾ ಇರ್ತಾರೆ. ಹೋಯ್ತಿರುವಂತ ಸಂದರ್ಭದಲ್ಲಿ 12 ಜನ ರೌಡೀಸು ಸುತ್ತ ಹಾಕೊಂಡ್ಬಿಡ್ತಾರೆ. ಸುತ್ತ ಹಾಕೊಂಡ್ಮೇಲೆ ಏನ್ ಮಾಡಕ್ಕಾಗುತ್ತೆ ಅಂತೇಳಿ 5 ಜನ ಪೊಲೀಸರು ಓಡ್ಬಿಡ್ತಾರೆ. ಓಡಾದ್ಮೇಲೆ ಅಲ್ಲಿ ಅದ್ರ ಬಗ್ಗೆ ಇರುವಂತ CCTV, ಅಲ್ಲೇನೋ CCTV ಇತ್ತೇನೋ, ಅದನ್ನ ಅವರೇ ಟ್ರೆಂಡ್ ಮಾಡ್ತಾವ್ರೆ. ನಮ್ಮನ್ನ ನೋಡಿ ಪೊಲೀಸ್ ಅವರೇ ಎದುರ್ಕ ಓಡ್ತಾವ್ರೆ ಅಂತೇಳಿ ಟ್ರೆಂಡ್ ಮಾಡವ್ರೆ. ಅಂಡ್ ಅದನ್ನ ಟ್ರೆಂಡ್ ಮಾಡೋದು, ಈ ಘಟನೆ ನಡೆದು 4 ದಿನ ಆದ್ಮೇಲೆ ಅಲ್ಲಿರುವಂತಹ ಪೊಲೀಸರು ಆ 12 ಜನ ರೌಡಿಗಳನ್ನ ಹಿಡಿದು ಕೈಯನ್ನ ಕಟ್ಟಾಕಿ, ಅಂದ್ರೆ ಒಂದೇ ಹಗ್ಗದಲ್ಲಿ ಕೈಯನ್ನ ಕಟ್ಟಾಕಿ ಆ ಸುತ್ತ ಜನರಿರ್ತಾರೆ, ಜನರಿರುವಂತಹ ಜನಗಳ ಮಧ್ಯೆನೆ ಲಾಠಿ ಚಾರ್ಜ್ ಮಾಡಿ ಹಿಡ್ಕೊಂಡು ಎಳ್ಕೊ ಹೋಗೋರು. ಈ ವಿಷಯನ ಇನ್ನೊಂದು ಇನ್ಸಿಡೆಂಟ್ ಕನೆಕ್ಟ್ ಮಾಡ್ತಾರೆ. ಅಂದ್ರೆ ನಾನೇ ಒಂದ್ 2-3 ದಿವಸ ಮುಂಚೆ ಒಂದು ವಿಡಿಯೋ ಹಾಕಿದೆ. 13 ವರ್ಷದ ಬಾಲಕಿಗೆ 30 ಜನರಿಂದ 5 ದಿನ ಕಿಡ್ನಾಪ್ ಆಗಿ ಏನೇನೆಲ್ಲ ನಡೆದೈತೆ ಅಂತ ಹೇಳಿರ್ತೀನಿ. ಆ ವಿಡಿಯೋ ಅಂದ್ರೆ ಆ ಇನ್ಸಿಡೆಂಟ್ ಜೊತೆ ಇದನ್ನ ಕನೆಕ್ಟ್ ಮಾಡ್ತಾರೆ. ಸೊ ಆ 13 ವರ್ಷದ ಬಾಲಕಿ ಇಶ್ಯೂ ಅದ್ರ ಜೊತೆ ಕನೆಕ್ಟ್ ಮಾಡ್ತಾರೆ. ಆ ವಿಷಯದಲ್ಲಿ ಇನ್ನೂ ಕೂಡ ಆರೋಪಿಗಳನ್ನ ಹಿಡಿದಿಲ್ಲ, 30 ಜನರನ್ನು ಕೂಡ ಇನ್ನೂ ಕೂಡ ಹಿಡಿದಿಲ್ಲ. ಸಮಥಿಂಗ್ ಒಂದು 4-5 ಜನರನ್ನ ಹಿಡಿದವ್ರೆ ಅಂತ ಹೇಳ್ತಾರೆ. ಅಂಡ್ ಈ ವಿಷಯನ ಇನ್ನೊಂದು ಕನೆಕ್ಟ್ ಮಾಡ್ತಾರೆ.